ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ಡೈಲಿ ವ್ಲಾಗ್ಸ್. ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಖುಷಿ ಡೈಲಿ ವ್ಲಾಗ್ಸ್ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಕಮೆಂಟ್ ಹಾಕಿ, ಶೇರ್ ಮಾಡಿ, ಲೈಕ್ ಮಾಡಿ, ಓಕೆನಾ? ಹಾಗೆ ನಾವು ಇಲ್ಲಿ ಇವತ್ತು ಟ್ರೆಂಡ್ಸ್ಗೆ ಬಂದಿದ್ದೀವಿ. ಯಾಕೆ ಗೊತ್ತಾ ಫ್ರೆಂಡ್ಸ್? ಬಟ್ಟೆ ತಗೊಳ್ಳೋಕ್ಕೆ ಫ್ರೆಂಡ್ಸ್. ಟ್ರೆಂಡ್ಸಲ್ಲಿ ಹೊಸ ಹೊಸ ಕಲೆಕ್ಷನ್ಸ್ ಎಲ್ಲ ಬಂದಿದೆ ಫ್ರೆಂಡ್ಸ್. ಸೊ ಹಾಗಾಗಿ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಒಂದೆರಡು ತಗೊಂಡೇ ಬಿಡೋಣ ಅಂತ ಅಂದ್ಕೊಂಡ್ವಿ. ಆದರೆ ಪೈಸಾ ಬೇಕಲ್ವ ಫ್ರೆಂಡ್ಸ್? ಪೈಸಾ ಇಲ್ವಲ್ಲಮ್ಮ. ನೋಡಿ ನಾವು ಹಾಗೆ ಒಂದು ಸ್ವಲ್ಪ ನಮ್ಮ ಪಿಕ್ಚರ್ನ ತೋರಿಸ್ತಾ ಇದ್ದೀವಿ. ಚೆನ್ನಾಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ನಿಜ ಚೆನ್ನಾಗಿಲ್ಲ ಫ್ರೆಂಡ್ಸ್, ಸುಮ್ಮನೆ ಅಂದೆ ಹಾಗೆ. ಹಾಗೆ ನಾವಿಲ್ಲಿ ಏನಕ್ಕೆ ಬಂದ್ವಿ ಅಂತ ಹೇಳ್ತೀನಿ. ನಿಜವಾಗ್ಲೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದ್ದು, ಬಟ್ ಟ್ರೆಂಡ್ಸ್ ಬಂದುಬಿಟ್ಟು ಬ್ರ್ಯಾಂಡು ನಿಮಗೆ ಗೊತ್ತು. ಒಳ್ಳೆ ಕಲೆಕ್ಷನ್ಸ್ ಆಗಿರ್ಬೋದು, ಟೀ ಶರ್ಟ್ಸ್ ಆಗಿರ್ಬೋದು, ಜೀನ್ಸ್ ಪ್ಯಾಂಟ್ ಆಗಿರ್ಬೋದು, ಶರ್ಟ್ಸ್ ಅಂತೂ ಸಖತ್ತಾಗಿತ್ತು. ಬಟ್ ನಾವಿಲ್ಲಿ ಏನಕ್ಕೆ ಬಂದ್ವಿ ಅಂತಂದರೆ, ಲಾಸ್ಟ್ ಟೈಮೆಲ್ಲ ಜೀನ್ಸ್ ಪ್ಯಾಂಟು ಅದನ್ನೆಲ್ಲ ತೊಗೊಂಡಿದ್ವಿ, ತುಂಬ ಚೆನ್ನಾಗಿತ್ತು ಕಲೆಕ್ಷನ್ನು. ಈ ಸಲವೂ ಹಾಗೆ ಇರುತ್ತೆ ಅಂದ್ಬಿಟ್ಟು ಬಂದ್ವಿ. ಬಟ್ ನಮಗೆ ಅಲ್ಲಿ ಇಷ್ಟ ಆಗಿದ್ದು ಮಾತ್ರ ಒಂದು ಪ್ಯಾಂಟ್ ಮಾತ್ರ ತೊಗೊಂಡ್ವಿ ಫ್ರೆಂಡ್ಸ್, ಒಂದು ಜೀನ್ಸ್ ಪ್ಯಾಂಟ್. ಅದು ಯಾರಿಗೆ ಗೊತ್ತಾ? ನನ್ನ ತಮ್ಮಗೆ. ನಮಗೆಲ್ಲ ಯಾರು ಕೊಡಿಸ್ತಾರ ಫ್ರೆಂಡ್ಸ್? ನನ್ನ ತಮ್ಮಗೆ ಒಂದು ಜೀನ್ಸ್ ಪ್ಯಾಂಟ್ ತೊಗೊಂಡ್ವಿ ನೋಡಿ, ಚೆನ್ನಾಗಿತ್ತು. ಯಾಕೆ ಅಂದರೆ ನಾಳೆ ನನ್ನ ತಮ್ಮಗೆ ಹುಡುಗಿ ನೋಡೋಕೆ ಹೋಗ್ತಾ ಇದ್ವಿ. ಸೊ ಹಾಗಾಗಿ ಇದ್ದೇ ಫ್ರೆಂಡ್ಸ್, ಅವನ ಹತ್ರ ತುಂಬ ಇದ್ದಾವೆ ಜೀನ್ಸ್ ಪ್ಯಾಂಟ್. ಮನೆ ಓಪ್ನಿಂಗ್ಗೆ ಕೊಡಿಸಿರೋದು, ಲಾಸ್ಟು ನಮ್ಮ ಮನೆ ಓಪ್ನಿಂಗ್ಗೆ ಕೊಡಿಸಿರೋದು, ಸಾರಿ ನಮ್ಮ ಮೈದ್ನವ್ರ ಮನೆ ಓಪ್ನಿಂಗ್ಗೆ ಕೊಡಿಸಿರೋದು ತುಂಬ ಇದೆ. ಮೊನ್ನೆ ಮದುವೆಗೆಲ್ಲ ತೊಗೊಂಡಿರೋದು ಸಖತ್ತಾಗಿದ್ದಾವೆ. ಆದರೂ ಮತ್ತೆ ಬಟ್ಟೆ ಬೇಕು ಅಂದ. ಸರಿ ಆಯಿತು ಅಂತೇಳಿ, ಪಾಪ ಅಮ್ಮ 5,000 ಕೊಟ್ಟಿದ್ದಾಳೆ. ಸರಿ ಆಯಿತು ತಗೋ ಹೋಗು ಅಂತೇಳಿ ಚೆನ್ನಾಗಾಯಿತು. ಸೊ ಹಂಗಾಗಿ ನಾವೆಲ್ಲ ತಗೊಂಡು ಇನ್ನು ನೈಟೆಲ್ಲ ಊಟ ಮಾಡಿ ಮಲಗಿ, ನಾವು ಬೆಳಗ್ಗೆ ಎದ್ದು ಬಿಡೋಷ್ಟೊತ್ತಿಗೆ ಬೆಳಗ್ಗೆ ಇಲ್ಲಿ 7 ಗಂಟೆ ಆಗಿತ್ತು. ಬಿಟ್ಟಾಗ 7 ಗಂಟೆಗೆಲ್ಲ ನಾವು ಅಲ್ಲಿ ಬಿಟ್ಟು, ಸೊ ನಾವು ಹೋಗಿದ್ದು ಕುಷ್ಟಗಿಗೆ ಹೋಗಿದ್ವಿ. ಸೊ ಇಲ್ಲಿ ನಮಗೆ ಒಬ್ಬರು ಪರಿಚಯದವ್ರು ಗೊತ್ತಿದ್ದವ್ರು ಹೇಳಿದರು, ಬಂದು ನೋಡ್ಕೊಂಡು ಹೋಗಿ ಅಂಥೇಳಿ. ಬೆಳಗ್ಗೆ 7 ಗಂಟೆ ಬಿಟ್ಟರಲ್ಲಿ 10:30 ಆಯಿತು. 10:30 11 ಗಂಟೆ ಆಯಿತು ಹೋಗೋಷ್ಟೊತ್ತಿಗೆ. ಹೋಗಿ ನೋಡಿಕೊಂಡು ಮತ್ತೆ ರಿಟರ್ನ್ ಆಗಬೇಕು ಅನ್ನೋಷ್ಟೊತ್ತಿಗೆ ನಮ್ಮ ಮಹೇಶ್ ತಾತ ಅವರೇನಿದ್ದಾರಲ್ವ, ಸೊ ಆಮೇಲೆ ಅವರು ಇನ್ನೊಂದು ಹತ್ರ ಹೇಳಿದರು, ಸರಿ ಒಂದು ಹತ್ರ ಇದೆ, ಇನ್ನೊಂದು ಇಲ್ಲೇ ಹುಡುಗಿ ಇದೆ ನೋಡ್ಕೊಂಡು ಹೋಗ್ತೀರಾ ಅಂತಂದರೆ, ಸರಿ ಆಯಿತು. ನಿಯರ್ ಬೈ ಇತ್ತು ನಮಗೆ, ಒಂದು ಸ್ವಲ್ಪ ಕುಷ್ಟಗಿಯಿಂದ ಇನ್ನು ಸ್ವಲ್ಪ ದೂರನೇ ಇತ್ತು. ಸೊ ಹಂಗಾಗಿ ಇಲ್ಲಿವರೆಗೂ ಬಂದಿದ್ದೀವಿ, ನೋಡ್ಕೊಂಡು ಹೋಗೋಣ ಅಂಥೇಳಿ ಮತ್ತೆ ನಾವು ಆ ಪ್ಲೇಸ್ಗೂ ಹೋದ್ವಿ ನೋಡಿ. ಆ ಪ್ಲೇಸಿಂದ ನಮಗೆ ಕೂಡಲ ಸಂಗಮ ಏನಿದೆಯಲ್ಲ, ಬರೀ ಜಸ್ಟ್ 4 ಕಿಲೋಮೀಟರ್ಸ್ ನೋಡಿ. ಸೊ ಹಂಗಾಗಿ ನಮಗೆ ಖುಷಿ ಆಯಿತು. ಕೂಡಲ ಸಂಗಮದವರೆಗೂ ಹೋಗಿದ್ದೀವಿ, ನಾವು ಅಂದ್ಕೊಂಡಿರೋದೇ ಒಂದು. ಬಟ್ ಅಲ್ಲಿ ಏನೇನೋ ಆಗೋಯ್ತು ಫ್ರೆಂಡ್ಸ್. ನಾವು ಒಂದೇ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ, ಬಟ್ ಎರಡೆರಡು ಥರ ನೋಡ್ಕೊಬಂದ್ವಿ. ಆಗಲಿ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ವ. ನೋಡ್ಬೋದು ಈ ಬ್ರಿಡ್ಜ್, ನೀವು ಎಲ್ಲಾದರೂ ವೀಡಿಯೋದಲ್ಲಿ ನೋಡಿರ್ತೀರ. ನಾನು ತುಂಬ ಸಲ ನೋಡಿದ್ದೀನಿ ವೀಡಿಯೋದಲ್ಲಿ, ಬಟ್ ಈ ವೇಲಿ ನಾನು ಹೋಗಿರಲಿಲ್ಲ. ಲಾಸ್ಟ್ ಟೈಮ್ ಏನು ನಾವು ಕೂಡಲ ಸಂಗಮ್ಗೆ ಹೋಗಿದ್ವಲ್ಲ, ಈ ಬ್ರಿಡ್ಜ್ ಮೇಲೆ ಹೋಗಿರಲಿಲ್ಲ. ನಾನು ಕಾರ್ ಡ್ರೈವರ್ಗೆ ಹೇಳಿದೆ, ಅಣ್ಣ ಇಲ್ಲೊಂದು ಬ್ರಿಡ್ಜ್ ಬರುತ್ತೆ, ಬ್ರಿಡ್ಜ್ ಮೇಲೆ ಹೋಗಿ ಅಂಥೇಳಿ. ಇಲ್ಲಮ್ಮ ಗೊತ್ತಿಲ್ಲಮ್ಮ ನನಗೆ ಅಂತ ಅಂದ್ಬಿಟ್ರು ಫ್ರೆಂಡ್ಸ್ ಅವರು. ಸೊ ಹಂಗಾಗಿ ನಾವು ಸುಮ್ಮನೆ ಆಗ್ಬಿಟ್ಟು. ನಿಜ ಎಷ್ಟು ಚೆನ್ನಾಗಿದೆ ಗೊತ್ತಾ, ಬ್ರಿಡ್ಜ್ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್. ನೋಡ್ಬೋದು ನೀವು ಇಲ್ಲಿ. ನನಗಂತೂ ಇದು ನೋಡ್ತಾ ಇದ್ರೇ ಒಂಥರ ಖುಷಿ ಅನಿಸ್ತಾ ಇತ್ತು. ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ನಾವು ಒಂದು ಹತ್ರ ತೊಗೊಂಡು ಹೂವು ಹಣ್ಣು ಎಲ್ಲ ತೊಗೊಂಡು ಹೋದ್ವಾ, ಕುಷ್ಟಗಿಲಿ ಏನು ಹುಡುಗಿ ನೋಡಿದ್ವಲ್ಲ. ಸರಿ ಇನ್ನೊಂದೂ ಫೋನ್ ಮಾಡಿದ್ರಲ್ಲ, ಅಲ್ಲಿ ಎಲ್ಲ ಸಿಗುತ್ತೆ ಬಿಡು ಅಂತ ಹೇಳ್ಬಿಟ್ಟು ನಾನು ಏನೂ ತೊಗೊಳ್ದೆ ಹೋಗಿದ್ದೆ. ಅಂದರೆ ಎಲೆ ಅಡಿಕೆ ಎಲ್ಲ ಇಟ್ಕೊಂಡು ಹೋಗಿದ್ದೆ. ಬಟ್ ಹಣ್ಣು ಹೂವು ತೊಗೊಂಡಿರಲಿಲ್ಲ, ಬಾಡೋಗ್ಬಿಡ್ತವೆ ಸುಮ್ಮನೆ ಹೂವು ತೊಗೊಂಡ್ರೆ. ಅಲ್ಲೇ ತೊಗೊಂಡ್ರೆ ಆಯ್ತು ಅಂತ ಹೋದರೆ ಫ್ರೆಂಡ್ಸ್, ನಿಜವಾಗ್ಲೂ ಒಂದು ಹಣ್ಣು ಸಿಗ್ತಾಯಿಲ್ಲ, ಹಣ್ಣು ಏನೂ ಸಿಗ್ತಾಯಿಲ್ಲ ಫ್ರೆಂಡ್ಸ್. ಅಲ್ಲಿ ನಾವು 12 ಗಂಟೆಗೆಲ್ಲ ನಾವು ಅವರು ಊರ ಹತ್ರ ಇದ್ದೀವಿ. ಅಲ್ಲಿ ಎಲ್ಲೆಲ್ಲಿ ಹೂವು ಹಣ್ಣು ಸಿಗಲಿಲ್ಲ. ಮತ್ತು ಅಲ್ಲೆಲ್ಲ ಹಳ್ಳಿಗಳಿಗೆ 4-5 ಹಳ್ಳಿ ತಿರುಗಿದ್ವಿ, ಅಲ್ಲಿನೂ ಇಲ್ಲ. ಲಾಸ್ಟಿಗೆ ಏನು ಹೇಳಿದ್ರು, ಅಟ್ಲೀಸ್ಟ್ ಕೂಡಲ ಸಂಗಮ ಇಲ್ಲೇ ಇದೆ, ನೀವು ಅಲ್ಲಿಗಾದರೂ ಹೋಗಿ ನೋಡಿ ಸಿಗ್ಬೋದು ಅಂತ ಹೇಳಿದ್ರು. ಅಲ್ಲಿ ಹೋದ್ವಿ ಫ್ರೆಂಡ್ಸ್, ಅಲ್ಲಿನೂ ಒಂದು ಅರ್ಧ ಗಂಟೆ ಮುಂಚೆ ಖಾಲಿ ಆಯಿತು ಅಂತಂದರು. ಹಣ್ಣು ಇಲ್ಲ, ಏನೇನಿಲ್ಲ. ಮತ್ತೆ ಇನ್ನೊಂದು ಹತ್ರ ಹೋಗ್ಬಿಟ್ಟು ನಾವು ಎಲ್ಲ ಬಾಳೆಹಣ್ಣು ಸಿಕ್ತು. ಅದು ನಮ್ಮ ಪುಣ್ಯಕ್ಕೆ ಬಾಳೆಹಣ್ಣು ಮತ್ತು ಹೂವು ಸಿಗಲಿಲ್ಲ ಫ್ರೆಂಡ್ಸ್. ಶಾವಂತಿಗೆ ಹೂವು ತೊಗೊಂಡೋದ್ವಿ ಅದಕ್ಕೆ ಪಾಪ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಸಾರಿ ಏನು ಅನ್ಕೋಬೇಡ್ರಿ, ಹೂವನೇ ಇರಲಿಲ್ಲ ಅಂತ. ಇರಲಿ ಬಿಡಿ ಪರವಾಗಿಲ್ಲ, ನೀವು ದಿಢೀರ್ ಅಂತ ಬಂದಿರೋದು, ಬಟ್ ಅಲ್ಲೇ ಎಲ್ಲಾದರೂ ಮುಂದ್ಗಡೆ ತೊಗೋಬೇಕಿತ್ತು ನೀವು ಅಂತಂದರು. ಬಟ್ ನಮಗೂ ಗೊತ್ತಿರಲಿಲ್ಲ, ನಾವು ಫಸ್ಟ್ ಟೈಮ್ ಅಲ್ವ ಬಂದಿರೋದು. ಇಲ್ಲಿ ಮುಂದ್ಗಡೆ ಏನಾದರೂ ತೊಗೊಂಡ್ರೆ ಆಯಿತು, ಸಿಗುತ್ತೆ. ಹೂವು ಹಣ್ಣು ಸಿಗದೆ ಇರೋಷ್ಟು ಹಳ್ಳಿ ಊರು ಇರಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ನೋಡಿ ನಾನು.
ಮಾಯ್ಶ್ಚರೈಸ್ ಹಚ್ಕೊಳ್ಳೋವಾಗ ಹಚ್ಕೆ ಅಲ್ಲೇ ನೀನು ತಿಕ್ಕಿ ಮುಖ ತೊಳೆಯಲ್ಲ ಹಚ್ಕೊಳ್ಳಲ್ಲೇ ಅಂತ ಅಂದ್ಲು. ಕೈಗೆಲ್ಲ ತಿಕ್ಬಿಟ್ಟಿದ್ದೀನಿ, ಇಷ್ಟು ದಪ್ಪ ಎಲ್ಲ ಹಾಕ್ಕೊಂಡು. ಅಯ್ಯೋ ರೆಕಾರ್ಡ್ ಬಟನ್ ಗೊತ್ತಿಲ್ಲ. ಓ ಮೈ ಗಾಡ್. ಅವನೇನು ಮಾಡಿಲ್ಲ ನಿಜ. ಓ ಮೈ ಗಾಡ್. ಇದು ನನ್ನ ತಪ್ಪಲ್ಲ. ಇಲ್ಲಿ ನೋಡಿ ಮುಖ ತೊಳೆದಿದ್ದೇನೆ. ಅದು ಫೇಸ್ ವಾಶ್ ಹಾಕಿ ತಿಕ್ಕಿದ್ದು ಎಷ್ಟು ಸಲ ತೊಳೆದ್ರು ಅದು ಹಂಗೆ ಇದೆ. ಮುಖ ನೋಡಿ, ಕೈ ನೋಡಿ, ನಂದು ನಿಜ ಕೈ ನೋಡಿ ಫ್ರೆಂಡ್ಸ್, ಎಷ್ಟು ಟ್ಯಾನ್ ಆಗಿದೆ. ಅದು ಹಿಂಗೆ ಮುಟ್ಟಿದನ್ನ ಆಫ್ ಮಾಡು ನೋಡಿ ಫ್ರೆಂಡ್ಸ್, ಆಫ್ ಮಾಡಿ. ನೀರನ್ನು ಸುಮ್ಮನೆ ವೇಸ್ಟ್ ಮಾಡಬಾರ್ದಲ್ವಾ ಫ್ರೆಂಡ್ಸ್. ಓಕೆ, ಮುಟ್ಟಕ್ಕೆ ಭಯ ಬರುತ್ತೆ ನೋಡಿ ಫ್ರೆಂಡ್ಸ್. ನಾವೆಲ್ಲ ಹೆಂಗಾಗ್ಬಿಟ್ಟಿದೆ ಇವತ್ತೆಲ್ಲ ಫುಲ್ ಕೆಲಸ, ಎಲ್ಲ ಫುಲ್ ಸುಸ್ತಾಗ್ಬಿಟ್ಟಿದೆ ಸಿಕ್ಕಾಪಟ್ಟೆ. ಈಗ ನಾವು ಕೂಡಲ್ಸ್ ಮುಂದಕ್ಕೆ ಬಂದಿದ್ವಿ. ಕೂಡಲ್ಸ್ ಮುಂದಕ್ಕೆ ಬಂದು ಅಂದ್ಕೊಂಡೇ ಇರಲಿಲ್ಲ ಈ ಥರ ಬರ್ತೀವಿ ಅಂತ. ಇಲ್ಲಿ ಲಾಸ್ಟ್ ಬನಶಂಕರಿಗೆ ಹೋಗ್ಬೇಕಾದ್ರೆ ಬಂದಿದ್ದು. ಚೆನ್ನಾಗಿದೆ. ಯಾವಾಗ ಹೋಗಿ ದರ್ಶನ ಹಾಕೊಂಡಂಗೆ ಆಗಬೇಕು. ಹೊಳೆ ಹತ್ರ ಬಂದಿದ್ದೀವಿ, ಹೊಳೆ ತೋರಿಸ್ತೀನಿ ನಿಮಗೆ. ನೀರು ಒಂದು ಸ್ವಲ್ಪ ಖಾಲಿಯಾಗಿತ್ತು. ಲಾಸ್ಟ್ ಟೈಮ್ ಇದಕ್ಕೆ ಹೋಗಿದ್ವಲ್ಲ ಅವಾಗೂ ಇವಾಗೂ ತುಂಬ ಒಂದು ಸ್ವಲ್ಪ ಖಾಲಿಯಾಗಿತ್ತು. ತುಂಬ ಇತ್ತು ಫ್ರೆಂಡ್ಸ್ ಅವಾಗಾದರೆ. ನೀವು ಲಾಸ್ಟ್ ಟೈಮ್ ಬನಶಂಕರಿ ವಿಡಿಯೋ ನೋಡಿದ್ದೀರ ಅನಿಸುತ್ತೆ. ಸಿಕ್ಕಾಪಟ್ಟೆ ನೀರಿತ್ತು, ತುಂಬ ಅಂದರೆ ತುಂಬ. ನಮಗೂ ಒಂದು ಸಲ ಬೋಟಿಂಗ್ ಹೋಗಬೇಕು ಅಂತ ತುಂಬ ಆಸೆ. ಬಟ್ ಇಲ್ಲಿಗಲೆಲ್ಲ ಬೇಡ ಅಂತ ಸುಮ್ಮನಾದ್ವಿ. ನಾವೆಲ್ಲ ಆ ಕಡೆ ಮಂಗಳೂರಲ್ಲೆಲ್ಲ ಹೋಗಿದ್ವಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಬಂದಿದ್ವಿ. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಗೊತ್ತಾ. ಇಲ್ಲೆಲ್ಲ ಬಂದಾಗ ಮಜ್ಜಿಗೆ ಎಲ್ಲ ಕುಡಿದಿದ್ವಿ. ಲಾಸ್ಟ್ ಟೈಮ್ ಹರಿ ಎಲ್ಲ ಬಂದಿರಲಿಲ್ಲ. ನಾನು, ಅಮ್ಮ ಮತ್ತು ಅತ್ತೆ, ನನ್ನ ಮಕ್ಕಳು, ನಮ್ಮ ಮನೆಯವರು ಅಷ್ಟೇ ಸಲ ನಾನು ತಮ್ಮ ಬಂದಿದ್ದೀವಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ದೇವಸ್ಥಾನ ಒಳಗಡೆ ಹೋಗೋಣ. ನೋಡಿ ಫ್ರೆಂಡ್ಸ್, ನಮಗೆ ಇರಲಿಲ್ಲ ಇದೆಲ್ಲ ಇದೆಲ್ಲ ಹೋಗ್ಬಿಟ್ಟು ಲಾಸ್ಟ್ ಟೈಮ್ ಎಲ್ಲ ಕೂತಿ ಮಜ್ಜಿಗೆ ಕುಡಿದು ಎಲ್ಲ ಹೋಗಿದ್ವಿ. ಸಿಕ್ಕಾಪಟ್ಟೆ ಸ್ಮೆಲ್ಲು, ಎಲ್ಲ ಕೊಬ್ಬರಿ ಅದು ಇಲ್ಲ. ಮಸ್ತಾಗಿ ಮದುವೆ ಆಗಿರೋ ಜೋಡಿ ಎಲ್ಲ ಇದೆ, ಎಲ್ಲ ಚೆನ್ನಾಗಿದೆ. ಗಂಟೆ ಹೊಡಿಯೋ ಆಗುತ್ತೆ ನನಗೆ ಗಂಟೆ ಹೊಡಿಯೋಕ್ಕೆ. ನೋಡಿ ಫ್ರೆಂಡ್ಸ್, ಎಗ್ರಿಬಿಟ್ಟು ಹೊಡಿ. ಹಾಂ ಆಯಿತು ಫ್ರೆಂಡ್ಸ್, ಹೊಡೆದಾಗಿದೆ ಫ್ರೆಂಡ್ಸ್. ಅಲ್ಲ ಎಕ್ಸ್ಕ್ಯೂಸ್ ಮಿ, ನನಗೆ ಸಿಗಲ್ಲ ನೋಡಿ. ನೋಡ ಹಾಂ ಸ್ವಾಮಿ ಗೊತ್ತಿಲ್ಲ. ದರ್ಶನ ಮಾಡ್ಕೊಂಡಾಯ್ತು. ದೇವಸ್ಥಾನಕ್ಕೆ ಎಲ್ಲ ಬಂದು ಮುಗಿದು ನಾವೀಗೇನಾದ್ರು ಊರಿಗೆ ಹೋಗೋಕ್ಕೆ ತುಂಬ ಟೈಮ್. ನಿನ್ನ ಮೇಲೆ ಹೋಗ್ತೀನಪ್ಪ, ನಿಜವಾಗ್ಲೂ ನಾನಿಂದ ಕೆಳಗೆ ಇಳಿಯೋಕ್ಕಾಗಲ್ಲ. ಕೆಳಗೆ ಇಳಿತೀನಿ, ಹತ್ತಕ್ಕಾಗಲ್ಲ. ನಂದು ಆಗೈತೆ ಆಲ್ರೆಡಿ ವಿಡಿಯೋ ಇದೆ. ಹಾಂ ಬಾ, ಲಾಸ್ಟ್ ಟೈಮ್ ಬಂದಾಗ ಲಾಸ್ಟ್ ಟೈಮ್ ಕೂಡ ಸಂಗಮಕಲ್ ಬಂದೋಗಿದ್ದು ಬನಶಂಕರಿ ವಿಡಿಯೋ ಹೋದಾಗ ನೀವು ನೋಡಿಲ್ಲ. ನೀವು ನೋಡಿ ಫ್ರೆಂಡ್ಸ್, ನಿಜ ಬಂದಿ. ನೀನು ಬಂದಿಲ್ಲ, ನಾನು ಬಂದಿದ್ದೀನಿ. ಇಲ್ಲ ಫ್ರೆಂಡ್ಸ್, ಕೆಳಗಡೆ ನನಗೆ ಹೋಗೋಕ್ಕಾಗಲ್ಲ. ಕಾಲ್ ಆಲ್ರೆಡಿ ತುಂಬ ನೋವಾಗಿದ್ದಾವೆ. ಒಂದು 5 ನಿಮಿಷ ಕೂತ್ಬಿಟ್ಟು ಇಲ್ಲಪ್ಪ ಹತ್ತಕ್ಕಾಗಲ್ಲ. ನೀನು ಹೋಗ್ಬೇಕಾದ್ರೆ ಅಲ್ಲಿವರೆಗೂ ನಿಲ್ಬೇಕು, ಸರಿನಾ? ನಿಜ ಫ್ರೆಂಡ್ಸ್, ಕಾಲು ಮಾತ್ರ ಸಿಕ್ಕಾಪಟ್ಟೆ ನೋವಾಗಿತ್ತು. ಯಾಕೆಂದರೆ ನಾನು ಯಾವಾಗಲೂ ಡ್ರೆಸ್ ಹಾಕೊಂಡು ಹೋಗ್ತಿದ್ದೆ, 2 ಸೈಡ್ ಕುತ್ಕೊತಿದ್ದೆ, ಅಷ್ಟೊಂದೇನು ಅನ್ನಿಸ್ತಿರ್ಲಿಲ್ಲ. ಬಟ್ ಈ ಸಲ ನಾನು ಹುಡುಗಿ ನೋಡೋಕೆ ಹೋಗಬೇಕು ಅಂತ ಸೀರೆ ಉಟ್ಕೊಂಡು ಹೋಗಿದ್ದೆ. ತುಂಬ ಅಂದರೆ ತುಂಬ ಸಿಕ್ಕಾಪಟ್ಟೆ ಕಾಲು ನೋವು, ಬೆನ್ನೋವು ಸಖತ್ತಾಗ್ಬಿಟ್ಟಿತ್ತು.
ಚಪ್ಪಲ್ ಬಿಟ್ಟಿದ್ವಿ ಫ್ರೆಂಡ್ಸ್ ಇಲ್ಲಿ. ಅವರು ಕವರ್ಗೆ ಹಾಕೊಂಡು ತಗೊಂಡೋಗ್ಬಿಟ್ಟಿದ್ದಾರೆ ಅಂತ. ನಾವು ಯಾರೋ ತಗೊಂಡು ಹಾಕೊಂಡೇ ಹೋಗ್ಬಿಟ್ಟಿದ್ದಾರೆ ಅಂದ್ಕೊಂಡು ಬಿಟ್ಟು ಹೋಗಿದ್ದಾರೆ. ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಎಲ್ಲಿ ಬರೋದು. ಓಕೆ ನಾವು ಇಲ್ಲಿ ಬಂದು ಇದು ನಂದೇನೋ ಚಪ್ಪಲು ಅರಿದು ಶೂ ಗಾನ್ ಶೂ ಕಳೆತಲ್ಲ ರೀ ನೋಡಿ ಹಿಂಗಂತಾನೆ ನೋಡಿ ಯಾರ ವಾಶ್ರೂಮ್ ಹೌದು ಹುಡುಗಿ ನೋಡಕ್ಕೆ ಬಂದ ಅದೇ ಅಪ್ಪಿ ಕೇಳಿದ್ದೀನಿ ಅಷ್ಟೇ ನಾನು ನೋಡಿ ಫ್ರೆಂಡ್ಸ್ ಚೆಲ್ಲಪ್ಪ ಇದೆ ಸುಸ್ತಾಗ ನಿಜವಾಗ್ಲೂ ನಾವು ಅಂದ್ಕೊಂಡಿರಲಿಲ್ಲ ದಿಢೀರಂತ ಕೂಡಲೇ ಸಂಗಮಕ್ಕೆ ನಾವು ಸಂಗಮೇಶ್ವರಕ್ಕೆ ಬರ್ತೀವಿ ಅಂತಂದು ಅದಂತ ಅಚಾನಕ್ಕಾಗಿ ಬಂದಿದ್ದು. ನಮಗೂ ಖುಷಿ ಆಯಿತು, ದೇವ್ರ ದರ್ಶನನೂ ಮಾಡ್ಕೊಂಡ್ವಿ. ಆಮೇಲೆ ನೆಕ್ಸ್ಟ್ ಇನ್ನು ನಾವಿಲ್ಲಿ 5 ಗಂಟೆ ಆಗಿತ್ತು. ನಾವಿಲ್ಲಿ ಬಿಟ್ಟಾಗ 5 ಗಂಟೆಗೆ ಬಿಟ್ಟರೆ ನಾವು ಬಂದು ಊರು ಸೇರ್ಕೊಳ್ಳೋಷ್ಟೊತ್ತಿಗೆ 10 ಗಂಟೆ ಆಗಿಬಿಡ್ತು ಫ್ರೆಂಡ್ಸ್. ಯಾಕಂದರೆ ಹೊಸಪೇಟೆಯಲ್ಲಿ ಮಕ್ಕಳಿಗೆ ಏನಾದರೂ ತಗೊಂಡು ನಾವು ಅಲ್ಲಿಗೆ ಬರಬೇಕಲ್ವಾ, ಅಲ್ಲಿಂದ ಇಲ್ಲಿಗೆ ಬೈಕ್ ತಗೊಂಡು ಬರಬೇಕು. ಸಖತ್ ಬಿಸಿಲು ಬೇರೆ. ಹತ್ತತ್ರ ಒಂದು 8 ಲೀಟರ್ ವಾಟರ್ ಬಾಟ್ಲ್ ತೊಗೊಂಡಿದ್ದೀವಿ ನೋಡಿ. ಎಲ್ಲಿ ಇಳಿದ್ರೆ ಅಲ್ಲಿ ವಾಟರ್ ಬಾಟ್ಲು, ಎಲ್ಲಿ ಇಳಿದ್ರೆ ಅಲ್ಲಿ ವಾಟರ್ ಬಾಟ್ಲು. ಬರೀ ಇಳಿಯೋದು, ಮುಖ ತೊಳೆಯೋದು. ನಿಜ ನನ್ನ ಕೈ ಅಂತೂ ಸಿಕ್ಕಾಪಟ್ಟೆ ಟ್ಯಾನ್ ಆಗಿಬಿಟ್ಟಿದೆ. ನನ್ನ ಕೈ ನನಗೆ ನೋಡೋಕ್ಕಾಗ್ತಾಯಿಲ್ಲ, ನೋಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ಕೆಟ್ಟೋಗ್ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ನಂಗಾದ್ರೆ ನಿಜ ಥೂ ಅನಿಸ್ಬಿಡ್ತಾನೆ. ಅವನಿಗೂ ಹಂಗೆ ಆಗಿಬಿಟ್ಟಿದೆ, ನನಗೂ ಆಗಿಬಿಟ್ಟಿದೆ. ಸೊ ಯಾಕೆಂದರೆ ಅಷ್ಟು ಬಿಸಿಲಿದೆ ಫ್ರೆಂಡ್ಸ್ ಹೊರಗಡೆ. ನಾನು ಜಾಕೆಟ್ ಏನಾದರೂ ಕ್ಯಾರಿ ಮಾಡಬೇಕಿತ್ತು, ನನಗಷ್ಟು ಅನಿಸ್ಲಿಲ್ಲ. ಇರಲಿ ಬಿಡು ಅಂತ ಸ್ವಲ್ಪ ಲೇಸಿ ಮಾಡಿಕೊಂಡೆ. ಫೈನಲಿ 2 ಹುಡುಗಿನ ನೋಡ್ಕೊಂಡು ಬಂದ್ವಿ. ಏನು ಎತ್ತ ಅಂತ ನಾನು ನಿಮಗೆ ಹೇಗಿದ್ದೆ ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನನ್ನ ವೀಡಿಯೋನ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ನನಗೆ ವ್ಯೂಸ್ ಆಗುತ್ತೆ. ಹಾಗೆ ನಾವು ರಿಟರ್ನ್ ಎಲ್ಲ ತಗೊಂಡು ಊರಿಗೆ ಹೊರಡ್ತಾ ಇದ್ದೀವಿ. ಮರಮ್ನಳ್ಳಿಗೆ ಬಂದ್ವಿ. ಮರಮ್ನಳ್ಳಿಲಿ ನೋಡ್ಬೋದು ನೀವು, ನಾಳೆ ರಾಮನವಮಿ ಅಲ್ವಾ. ರಾಮನವಮಿಗೆ ಜಾತ್ರೆ ಇದೆ, 2 ತೇರಾಗುತ್ತೆ ನೋಡ್ರಿ. ಸಖತ್ತಾಗಿದೆ, ತುಂಬ ಜೋರಾಗಿ ಮಾಡ್ತಾರೆ. ನಾವು ನಿನ್ನೆ ಆ್ಯಕ್ಚುಲಿ ಏನು ಗೊತ್ತಾ ಫ್ರೆಂಡ್ಸ್, ನಿನ್ನೆ ನಾನು ಮಕ್ಕಳನ್ನ ಪಿಜ್ಜಾ ತಿನ್ನೋಕ್ಕೆ ಅಂತ ಹೊಸಪೇಟೆಗೆ ಕರ್ಕೊಂಡು ಹೋಗಿದ್ದೆ. ನನ್ನ ಬ್ಯಾಡ್ ಲಕ್ಕೇನೋ ನನಗೆ ಮೊಬೈಲ್ ಚಾರ್ಜೇ ಹಾಕಿಲ್ಲ ಫ್ರೆಂಡ್ಸ್. ನಾನಾದರೆ ಬರೀ 10% ಇದೆ, 10%, ಓನ್ಲಿ 10% ಇದೆ. ಸೊ ಹಂಗಾಗಿ ನಾನು ವೀಡಿಯೋನೇ ಮಾಡೋಕ್ಕಾಗಲಿಲ್ಲ. ಅಮ್ಮ ಅವರು ಕೂಡ ಕಂಪ್ಲಿಗೆ ಹೋಗಿದ್ದರು, ಅಮ್ಮ ತಮ್ಮ ಇಬ್ಬರೂ. ಅವ್ರದ್ದು ಒಂದು ಸ್ವಲ್ಪ ಸೈಡ್ದೇನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ನಾನು ಬರ್ತೀವಿ, ನೀವು ಬನ್ನಿ ಅಂತ ಹೇಳಿದರು. ಸೊ ಹಂಗಾಗಿ ಮಕ್ಳಿಗೂ ಈಗ ರಜಾ ಅಲ್ವಾ. ಹೇಳಿದ್ನಲ್ಲ ಫ್ರೆಂಡ್ಸ್, ಮನೇಲಿದ್ದರೆ ಏನಾದರೂ ಒಂದು ಕೇಳ್ತಾ ಇರ್ತಾರೆ. ಏನಾದರೂ ತಿಂಡಿ ಮಾಡಿಕೊಡ್ಬೇಕು, ಇಲ್ಲಾಂದರೆ ಹೊರಗಡೆ ತಿನ್ನೋಕೆ ಏನಾದರೂ ಕರ್ಕೊಂಡು ಹೋಗ್ಬೇಕು. ಹೀಗೆ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ಸಮ್ಮರ್ ಕ್ಯಾಂಪ್ ಅಂತ ಹೋಗ್ತಾರೆ, ಬೆಳಗ್ಗೆ ಹೋಗಿ 12 ಗಂಟೆಗೆ ಬರ್ತಾರೆ, ಮತ್ತು ಮನೆಗೆ ಬಂದಮೇಲೆ ಅದೇ ತಲೆ ತಿಂತಾರೆ. ಸೊ ಹಂಗಾಗಿ ಕರ್ಕೊಂಡೋಗಿದ್ದೆ ನಮ್ಮ ಮಕ್ಕಳನ್ನು. ತುಂಬ ದಿನ ಆಗಿದ್ದ ಕರ್ಕೊಂಡೋಗಿ ನಾವೇ ಹೋಗ್ತಾ ಇದ್ವಿ. ಯಾಕಂದರೆ ಹೊಸಪೇಟೆಗೆ ನಮ್ಮದು ಅದು ಇದು ಕೆಲಸ ಇರುತ್ತೆ. ನಾನು ತಮ್ಮ ಇಬ್ಬರು ಹೋಗ್ತಾ ಇರ್ತೀವಿ. ಅವಾಗ ಏನಾದರೂ ತಿನ್ಕೊಂಡು ಬಂದಿರ್ತೀವಿ. ಆಮೇಲೆ ನೆಕ್ಸ್ಟ್ ಮಕ್ಕಳನ್ನ ಕರ್ಕೊಂಡು ಹೋಗಿಲ್ಲ ಅಲ್ವಾ. ಸೊ ಕರ್ಕೊಂಡು ಹೋಗಿ ತಿನ್ನಿಸ್ಕೊಂಡು ಬಂದೆ. ನಾನು ಆ ವಿಡಿಯೋ ತುಂಬಾ ಮಿಸ್ ಮಾಡ್ಕೊತೀನಿ, ಯಾಕಂದರೆ ತುಂಬ ಸಖತ್ತಾಗಿತ್ತು ವಿಡಿಯೋ ನಿನ್ನೆ ಫನ್ನಿಯಾಗಿ. ಅಮ್ಮ ತಮ್ಮ ಇಬ್ಬರೂ ಅಲ್ಲೇ ಜಾಯ್ನ್ ಆದ್ರು. ಅವರು ಹೊಸಪೇಟೆಗೆ ಬಂದು ನಾನು ಮತ್ತು ಅಮ್ಮ ತಮ್ಮ ಮತ್ತು 2 ಮಕ್ಕಳು ಅವನ್ನೆಲ್ಲ ತಿನ್ಕೊಂಡು ಸ್ವಲ್ಪ ಲೇಟಾಗಿ ಬಂದ್ವಿ ನಾವು ಕೂಡ. ಸೊ ಹಂಗಾಗಿ ಇನ್ನು ವೀಡಿಯೋದಲ್ಲಿ ತೋರ್ಸೋಕ್ಕಾಗಲಿಲ್ಲ ಅದನ್ನು, ದಯವಿಟ್ಟು ಕ್ಷಮೆ ಇರಲಿ. ಮತ್ತು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಮುಂದಿನ ವೀಡಿಯೋ ಒಂದು ಒಳ್ಳೆ ರೆಸಿಪಿಯಿಂದ ಬರ್ತೀನಿ. ಏನಿರ್ಬೋದು ಅಂತ ಗೆಸ್ ಮಾಡಿ ಆಯಿತಾ. ನನ್ನ ವೀಡಿಯೋನ ಇನ್ನೂ ಯಾರ್ಯಾರು ನೋಡಿಲ್ಲ ಪ್ಲೀಸ್ ನನ್ನ ವೀಡಿಯೋನ ಫುಲ್ ನೋಡಿ, ಸ್ಕಿಪ್ ಮಾಡದೆ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನನ್ನ ವೀಡಿಯೋನ ಫುಲ್ ನೋಡಿದ್ರೆ ವ್ಯೂಸ್ ಆಗುತ್ತೆ. ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ವೀಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.